ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. 2025ರ ಭೀಮನ ಅಮಾವಾಸ್ಯೆ ಬಂದೇ ಬಿಡ್ತು. ಇನ್ನ ಹಬ್ಬಗಳ ಸಾಲು ಶುರು. ಭೀಮನ ಅಮಾವಾಸ್ಯೆ ಮೂಲಕ ಎಲ್ಲ ಹಬ್ಬಗಳನ್ನು ಸ್ವಾಗತಿಸ್ತೇವೆ. ಅಮಾವಾಸ್ಯೆ ಕಳಿತು ಅಂದ್ರೆ ಶ್ರಾವಣ ಮಾಸ. ಈ ಮಾಸದಲ್ಲಿ ಬರೋ ಪ್ರತಿ ದಿನವೂ ತುಂಬಾ ಮುಖ್ಯ. ಸಕಲ ದೇವತೆಗಳಿಗೂ ಈ ಒಂದು ತಿಂಗಳು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಶ್ರಾವಣ ಸೋಮವಾರ, ಶ್ರಾವಣ ಮಂಗಳವಾರ, ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ ಅಂತ ವಾರಗಳನ್ನು ಮಾಡುತ್ತೇವೆ. ಈ ವರ್ಷ ಜುಲೈ 24 ಗುರುವಾರದಂದು ಭೀಮನ ಅಮಾವಾಸ್ಯೆ ಬಂದಿದೆ. ಈ ದಿನದ ಪೂಜೆ ವಿಶೇಷತೆ ಏನು, ಹಾಗೆ ಯಾವ ರೀತಿ ಪೂಜೆ ಸಲ್ಲಿಸಬೇಕು ಅಂತ ನೋಡೋಣ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ. ಭೀಮನ ಅಮಾವಾಸ್ಯೆ. ಆಷಾಢ ಮಾಸದ ಅಮಾವಾಸ್ಯೆಯೇ ಈ ಭೀಮನ ಅಮಾವಾಸ್ಯೆ. ಗಂಡನ ಪೂಜೆ ದಿನ ಎಂದೇ ಕರೆಯಲಾಗುತ್ತೆ. ಮುತ್ತೈದೆಯರು ತನ್ನ ಪತಿಯ ಆಯಸ್ಸು ಹೆಚ್ಚಾಗಲಿ, ಆರೋಗ್ಯದಿಂದ ಇರಲಿ ಅಂತ ಭೀಮೇಶ್ವರ ವ್ರತ ಮಾಡುತ್ತಾರೆ. ಈ ವಿಶೇಷ ದಿನ ಆದರ್ಶ ದಂಪತಿಯಾಗಿರೋ ಶಿವ ಪಾರ್ವತಿಯನ್ನು ಆರಾಧಿಸಲಾಗುತ್ತದೆ. ಮದುವೆ ಆಗದ ಹೆಣ್ಣು ಮಕ್ಕಳು ಒಳ್ಳೆ ಗಂಡ ತಮ್ಮ ಬಾಳಿಗೆ ಬರಬೇಕು ಅಂತ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇನ್ನು ಅಣ್ಣ ತಮ್ಮಂದಿರು ಇರೋ ಅಕ್ಕ ತಂಗಿಯರು ತಮ್ಮ ಒಡ ಹುಟ್ಟಿದವರು ಆರೋಗ್ಯವಾಗಿ ಕ್ಷೇಮವಾಗಿರಬೇಕು ಎಂದು ಪೂಜೆ ಮಾಡುತ್ತಾರೆ. ಈ ದಿನ ಹೆಣ್ಣು ಮಕ್ಕಳು ಮಾಡೋ ವ್ರತದಿಂದ ಆಕೆಯ ಕೋರಿಕೆಗಳು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವ ಹೆಂಗೆಳೆಯರು ಯಾವ ರೀತಿ ನಿಯಮ ಪಾಲಿಸಬೇಕು ಅಂತ ನೋಡೋಣ. ವ್ರತ ಆಚರಿಸೋ ಹೆಂಗಸರು ಸೂರ್ಯೋದಯಕ್ಕೂ ಮುಂಚೆಯೇ ಸ್ನಾನ ಮಾಡಿ ಮನೆ ಸ್ವಚ್ಛ ಮಾಡಿಕೊಳ್ಳಬೇಕು. ದೇವರ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಇಟ್ಟು ಅಲಂಕಾರ ಮಾಡಿಕೊಳ್ಳಬೇಕು. ಈ ದಿನ ಉಪವಾಸ ಇರಲೇಬೇಕು. ಯಾವುದೇ ರೀತಿಯ ಬೇಯಿಸಿದ ಆಹಾರ ತೆಗೆದುಕೊಳ್ಳಬಾರದು. ಅರ್ಧನಾರೀಶ್ವರನ ಆರಾಧನೆಗೆ 2 ಹೊಸ ಮಣ್ಣಿನ ದೀಪ ತೆಗೆದುಕೊಂಡು ದೀಪ ಬೆಳಗಿಸಬೇಕು. 2 ಮಣ್ಣಿನ ದೀಪದಲ್ಲಿ ಒಂದು ಶಿವ ಮತ್ತೊಂದು ಪಾರ್ವತಿ ರೂಪವಾಗಿ ಆರಾಧಿಸಲಾಗುತ್ತೆ. ಮಣ್ಣಿನ ದೀಪ ತೆರೆದಿದ್ದರೆ ಮನೆಯಲ್ಲಿ ಯಾವ ದೀಪ ಕಂಬಗಳಿದ್ದರೂ ಶುಚಿ ಮಾಡಿ ಬಳಸಬಹುದು. ದೀಪದ ಕಂಬಕ್ಕೆ ಅರಿಶಿನ ದಾರವನ್ನು ಅಂದರೆ ಗೌರಿ ದಾರವನ್ನು ಕಟ್ಟಬೇಕು. ಈ ದಾರವನ್ನು ಪೂಜೆ ನಂತರ ಬಲಗೈಗೆ ಕಟ್ಟಿಕೊಳ್ಳಬೇಕು. ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಸಿಹಿ ಹಾಗೂ ಕರಿದ ಕಡುಬು ಮಾಡಿ ಇಡಬೇಕು. ಮೊದಲು ಪ್ರಥಮ ಪೂಜಿತ ಗಣಪನಿಗೆ ಪೂಜೆ ಸಲ್ಲಿಸಿ ನಂತರ ಶಿವ ಪಾರ್ವತಿಗೆ ಪೂಜೆ ಸಲ್ಲಿಸಬೇಕು. ಈ ದಿನ ತುಂಬೆ ಹೂ ಬಿಲ್ವಪತ್ರೆ ಇಟ್ಟು ಪೂಜೆ ಸಲ್ಲಿಸಿದರೆ ಅಂದುಕೊಂಡ ಕೆಲಸಗಳು ನೆರವೇರುತ್ತದೆ. ದೇವರ ಪೂಜೆ ನಂತರ ಪತಿಯ ಪೂಜೆ ಮಾಡಬೇಕು. ಗಂಡನಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯಬೇಕು. ಈ ರೀತಿ ಮಾಡೋದರಿಂದ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ. ಈ ದಿನ ಕರಿದ ಕಡುಬು ದಾನ ಮಾಡುವುದು ವಾಡಿಕೆ. ಇದರಿಂದ ಮಾಡಿದ ವ್ರತದ ಪೂರ್ಣ ಫಲ ಲಭಿಸುತ್ತೆ ಎಂದು ಹೇಳಲಾಗುತ್ತದೆ. ಈ ವ್ರತಕ್ಕೆ ಜ್ಯೋತಿಸ್ತಂಭ ವ್ರತ, ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆ ವ್ರತ, ಆಟಿ ಅಮಾವಾಸ್ಯೆ, ದಿನಸಿ ಗೌರಿ ಪೂಜೆ, ಭಂಡಾರ ಹಬ್ಬ, ಜ್ಯೋತಿಸ್ತಂಭ ಗೌರಿ ವ್ರತ ಎಂದೆಲ್ಲ ಕರೆಯಲಾಗುತ್ತದೆ. ಮದುವೆಯಾಗಿ ವರ್ಷದ ಒಳಗೆ ಬರೋ ಆಷಾಢಕ್ಕೆ ಹೆಣ್ಣು ಮಕ್ಕಳನ್ನು 1 ತಿಂಗಳ ಕಾಲ ತವರು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈ ಭೀಮನ ಅಮಾವಾಸ್ಯೆ ಆಚರಿಸುವ ಮೂಲಕ ಹೆಣ್ಣು ಮಗಳು ಮತ್ತೆ ಗಂಡನ ಮನೆ ಸೇರುತ್ತಾಳೆ. ನಂತರ ಬರೋ ಸಾಲು ಸಾಲು ಹಬ್ಬಗಳನ್ನು ಪತಿ ಮನೆಯಲ್ಲೇ ಆಚರಿಸುತ್ತಾಳೆ. ಶಿವ ಪಾರ್ವತಿಯನ್ನ ಆರಾಧಿಸೋ ಈ ಅಮಾವಾಸ್ಯೆಗೆ ಭೀಮನ ಅಮಾವಾಸ್ಯೆ ಎಂದು ಕರೆಯಲು ಪುರಾಣದಲ್ಲಿ ಕಥೆ ಇವೆ. ಪಂಚ ಪಾಂಡವರ ಪತ್ನಿ ದ್ರೌಪದಿ ಮೇಲೆ ಕೀಚಕ ಕೆಟ್ಟ ಕಣ್ಣು ಇಟ್ಟ ಕಾರಣ ಆತನನ್ನು ಭೀಮ ವಧೆ ಮಾಡುತ್ತಾನೆ. ಈ ದಿನವನ್ನೇ ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಹಬ್ಬವಿರಲಿ ಅದಕ್ಕೆ ಪರಮಾರ್ಥವಿರುತ್ತದೆ. ಪ್ರತಿ ಹಬ್ಬ ನಮ್ಮ ಜೀವನವನ್ನು ಸದ್ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ. ನೀವು ಭೀಮನ ಅಮಾವಾಸ್ಯೆ ಮಾಡುವ ಮೂಲಕ ನಮ್ಮ ಆಚರಣೆಗಳನ್ನು ಮುಂದುವರಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೇ ಶೇರ್ ಮಾಡಿ.